ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಚಳಿಗಾಲ ಮುಗಿದು ಬೇಸಿಗೆ ಕಾಲ ಬರ್ತಾ ಇದೆ. ನಮ್ಮ ಹಿರಿಯರು ಹೇಳ್ತಾ ಇದ್ರು ಏನಂದರೆ, ಶಿವರಾತ್ರಿಯಲ್ಲಿ ಶಿವ ಅಂತ ಚಳಿಗಾಲ ನೀರಿನಲ್ಲಿ ಮುಳುಗುತ್ತೆ ಅಂತ. ಶಿವರಾತ್ರಿಯ ನಂತರ ಬೇಸಿಗೆ ಶೆಕೆ ಶುರು ಆಗುತ್ತೆ ಅಂತ. ಬೇಸಿಗೆಯಲ್ಲಿ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರೋದ್ರಿಂದ ದೇಹದ ಉಷ್ಣತೆ ಕೂಡ ಜಾಸ್ತಿ ಆಗುತ್ತೆ. ಇಂಥ ಸಮಯದಲ್ಲಿ ದೇಹವನ್ನು ತಂಪಾಗಿಟ್ಕೊಳ್ಳೋದಕ್ಕೆ ನಾವು ಮನೆಯಲ್ಲೇ ಮಾಡ್ಕೋಬೋದು. ನಾನಿವತ್ತು ಹೆಸರುಕಾಳು ಮತ್ತು ಕಾಮಕಸ್ತೂರಿ ಬೀಜದಿಂದ ತಂಪಾದ ಮತ್ತು ರುಚಿಕರವಾದ ಆರೋಗ್ಯಕರವಾದ ಒಂದು ಪಾನೀಯವನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದಕ್ಕೆ ಏನೇನು ತಗೊಂಡಿದ್ದೀನಿ ಅಂದರೆ, ನೀರಿನಲ್ಲಿ ನೆನೆಸಿಟ್ಟಿರೋ ಹೆಸರುಕಾಳು, ಹಾಗೆ ನೀರಿನಲ್ಲಿ ನೆನೆಸಿಟ್ಟಿರೋ ಕಾಮಕಸ್ತೂರಿ ಬೀಜ, ಬೆಲ್ಲ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಗೋಡಂಬಿ, ಒಣ ದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಬೀಜ ಮತ್ತು ನೀರು. ಇವಾಗ ಒಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋ ಹೆಸರುಕಾಳು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಬೀಜ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋ ಈ ಮಿಶ್ರಣವನ್ನು ನಾವು ಕುಡಿಯೋ ಹದಕ್ಕೆ ನೀರನ್ನು ಸೇರಿಸ್ಕೋಬೇಕು. ನಂತರ ನಾವು ಕುಡಿಯೋ ಕಪ್ಗಳಿಗೆ 2 ಸ್ಪೂನ್ ನೆನೆಸಿಟ್ಟಿರೋ ಕಾಮಕಸ್ತೂರಿ ಬೀಜಗಳನ್ನ ಹಾಕ್ಕೋಬೇಕು. ಜೊತೆಗೆ ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಂತರ ನಾವು ರುಬ್ಬಿಟ್ಕೊಂಡಿರೋ ಈ ಮಿಶ್ರಣವನ್ನು ಕಪ್ಗೆ ಹಾಕ್ಕೊಂಡು ಸ್ಪೂನ್ನಿಂದ ಬೆಲ್ಲವನ್ನು ಕರಗಿಸಿಕೊಂಡ್ರೆ ಕುಡಿಯೋದಕ್ಕೆ ರೆಡಿ ಆಗುತ್ತೆ. ಈ ತಂಪು ಪಾನೀಯ ದೇಹವನ್ನು ತಂಪಾಗಿಡೋದ್ರ ಜೊತೆಗೆ ಕುಡಿಯೋದಕ್ಕೆ ಎಷ್ಟು ರುಚಿಯಾಗಿದೆ ಅಂದರೆ ನಿಜವಾಗ್ಲೂ ನೀವು ಮಾಡಲೇಬೇಕು. ಮಾಡ್ಕೊಳ್ಳಿ, ರುಚಿ ನೋಡಿ, ದೇಹವನ್ನು ತಂಪಾಗಿಟ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.